ಏನು ಮಾರ್ಕ್ಸ್ ಕಾರ್ಡ್ ಇದೆ, ಮಾರ್ಕ್ಸ್ ಕಾರ್ಡ್ನಲ್ಲಿ ಬೇರೆ ಶಾಲೆ ಹೆಸರಿದ್ದನ್ನು ಅದನ್ನು ಡಿಲೀಟ್ ಮಾಡಿ ನಮ್ಮ ರಾಮಕೃಷ್ಣ ಶಾಲೆ ಹೆಸರನ್ನೇ ಅದನ್ನು ಮೆನ್ಷನ್ ಮಾಡಿ ಅದನ್ನು ರೀಪ್ರಿಂಟ್ ಮಾಡಿಕೊಡ್ಬೇಕು ಹಾಗೆ ಅಂತೇಳಿ ಒಂದು ಐತಿಹಾಸಿಕವಾಗಿರ್ತಕ್ಕಂಥ ಒಂದು ಕಾರ್ಯವನ್ನು ಮಾಡಿಕೊಟ್ಟಿದೆ. ಇದು ಕರ್ನಾಟಕ ಇತಿಹಾಸದಲ್ಲಿ ಬೋರ್ಡ್ನವರು ಹೇಳ್ತಕ್ಕಂಥ ಹಾಗೂ ಕಮಿಷನ್ ಆಫೀಸರ್ ಹೇಳ್ತಾರೆ, ಕರ್ನಾಟಕ ಇತಿಹಾಸದಲ್ಲಿ ಇಂಥ ಒಂದು ಕಾರ್ಯ ಯಾವ ಸ್ಕೂಲಾಗಲಿ ಯಾರೋ ಮ್ಯಾನೇಜ್ಮೆಂಟ್ ಆಗಲಿ ಮಾಡಲಿಕ್ಕಾಗಿಲ್ಲ. ಯಾವುದೇ ಆ ಥರ ಆತಂಕ ಇಲ್ಲ. CBSE ಶಿಕ್ಷಣ ಕೊಡುತ್ತೆ, ಸ್ಟೇಟ್ ಶಿಕ್ಷಣ ಕೊಡುತ್ತೆ ಅಂತ ಹೇಳ್ತಾ ರಾಮಕೃಷ್ಣ ಶಾಲೆಯ ಒಬ್ಬ ಸಂಸ್ಥಾಪಕರಾಗಿ ಮಾಡಿರ್ತಕ್ಕಂಥ ಕಾರ್ಯವನ್ನು ತಮ್ಮ ಎದುರು ಹೇಳಲಿಕ್ಕೆ ಇಷ್ಟಪಡ್ತಿದ್ದೀನಿ. ನಮ್ಮ ವಿದ್ಯಾಸಂಸ್ಥೆ ಹೊಸನಗರಕ್ಕೆ ಪ್ರಪ್ರಥಮವಾಗಿ ಸ್ಥಾಪನೆ ಆಗಿರ್ತಕ್ಕಂಥ ಶಾಲೆ ತಮ್ಮೆಲ್ಲರಿಗೂ ಕೂಡ ಗೊತ್ತಿರ್ತಕ್ಕಂಥ ವಿಚಾರ. 1997ರಲ್ಲಿ ಆರಂಭ ಆಗಿರ್ತಕ್ಕಂಥ ಶಾಲೆ ಅದು. ನಿರಂತರವಾಗಿ ಅನುಮತಿ ಮತ್ತು ರಿಜಿಸ್ಟ್ರೇಷನ್ನು, ರೆಕಗ್ನಿಷನ್ನು ನಿರಂತರವಾಗಿ ನಡ್ಕೊಂಡು ಬಂದಿರ್ತಕ್ಕಂಥ ವಿದ್ಯಾಸಂಸ್ಥೆ. ಜೊತೆಗೆ ಹೊಸನಗರ ತಾಲೂಕಿಗೆ CBSE ಶಿಕ್ಷಣವನ್ನು ಕೂಡ ಪರಿಚಯ ಮಾಡಿರ್ತಕ್ಕಂಥ ಏಕೈಕ ವಿದ್ಯಾಸಂಸ್ಥೆ ರಾಮಕೃಷ್ಣ ಶಾಲೆ ಆಗಿದೆ. ಸೊ ಇಲ್ಲಿ CBSE ಸ್ಟೇಟು ಎರಡೂ ಕೂಡ ನಡೀತಾ ಇದೆ. ಅದರಲ್ಲಿ ಸ್ಟೇಟ್ ಸ್ಕೂಲನ್ನು ಇಲ್ಲಿಂದ ಬೇರೆ ಸಪ್ರೇಟ್ ಮಾಡಬೇಕು ಅನ್ನೋ ಬಗ್ಗೆ ಒಂದು ಇಲಾಖೆಯ ಒಂದು ಅಭಿಪ್ರಾಯ. ಕೊನೆಗೆ ಅದಕ್ಕೊಂದು ಸ್ಟೇ ತಂದು ಕೊನೆಗೆ ಕೋರ್ಟಲ್ಲಿ ಆರ್ಡ್ರ್ ಮಾಡಿಸಿ ನಮ್ಮ ಶಾಲೆಯಿಂದನೇ ಎಕ್ಸಾಮ್ ಕಟ್ಟಿದ್ದಾರೆ, ಶಾಲೆಯಿಂದನೇ ಹಾಲ್ ಟಿಕೆಟ್ ಕೊಟ್ಟಿದೆ, ಶಾಲೆ ಫೀಸ್ ತುಂಬಿದ್ದೀವಿ, ರಿಸಲ್ಟು ಕೂಡ ನಮ್ಮ ಶಾಲೆ ಬಂದಿದೆ 2024-25 ಎಲ್ಲ ಆಗಿ ಕೊನೆಗೆ ಲಾಸ್ಟಿಗೆ ಮಾರ್ಕ್ಸ್ ಕಾರ್ಡಲ್ಲಿ ಬೈ ಓವರ್ ಸೈಟ್ ಗೌರ್ಮೆಂಟ್ ಸ್ಕೂಲು ಹೆಸರು ಪ್ರಿಂಟ್ ಆಗಿಬಿಡ್ತು. ಹೋಗಿ ಕೇಳಿದಾಗ ಇದು ಸರ್ಕಾರದ ಲೆವೆಲ್ ಸ್ವಲ್ಪ ವ್ಯತ್ಯಾಸಗಳಾಗಿದ್ದಾವೆ, ಇದನ್ನು ಸರಿಪಡಿಸ್ಬೇಕಾದ್ರೆ ಕೋರ್ಟಿಂದ ಒಂದು ಆರ್ಡ್ರ್ ಮಾಡಿಸಿ ಅಂತ. ಕೊನೆಗೆ ಹೈಕೋರ್ಟಲ್ಲಿ ಒಂದು ಆರ್ಡ್ರ್ ಮಾಡಿಸಿದ್ವಿ. ಹೈಕೋರ್ಟು ಶಾಲೆಯ ಮಕ್ಕಳ ಫೇವರ್ ಆಗಿ ಶಾಲೆಯ ರಿಸಲ್ಟನ್ನು ಕನ್ಸಿಡರೇಷನ್ ಮಾಡಿಕೊಂಡು ಶಾಲೆಯ ಇನ್ಫ್ರಾಸ್ಟ್ರಕ್ಚರು ಮತ್ತು ಇಲ್ಲಿ ಮೂಲಭೂತ ಸೌಕರ್ಯಗಳೆಲ್ಲದನ್ನೂ ಕೂಡ ಗಮನದಲ್ಲಿ ಇಟ್ಕೊಂಡು ಒಂದು ಫೇವರಬಲ್ ಆಗಿ ಒಂದು ಜಡ್ಜ್ಮೆಂಟನ್ನು ನವೆಂಬರ್ 20, 2025 ಕೊಡ್ತದೆ. ಅದರಲ್ಲಿ ಶಿಕ್ಷಣ ಇಲಾಖೆ ನೀಡಿರ್ತಕ್ಕಂತಹ ಒಂದು ನೋಟಿಸನ್ನು ಶಾಲೆ ವಿರುದ್ಧವಾಗಿ ಒಂದು ನೋಟಿಸ್ ಕೊಟ್ಟಿದ್ದು, ಆ ನೋಟಿಸನ್ನು ರದ್ದುಗೊಳಿಸಿದೆ. ಎರಡನೇದಾಗಿ SSC ಎಕ್ಸಾಮಿನೇಷನ್ ಬೋರ್ಡು ಮಕ್ಕಳ ಏನು ಮಾರ್ಕ್ಸ್ ಕಾರ್ಡ್ ಇದೆ, ಮಾರ್ಕ್ಸ್ ಕಾರ್ಡ್ನಲ್ಲಿ ಬೇರೆ ಶಾಲೆ ಹೆಸರಿದ್ದನ್ನು ಅದನ್ನು ಡಿಲೀಟ್ ಮಾಡಿ ನಮ್ಮ ರಾಮಕೃಷ್ಣ ಶಾಲೆ ಹೆಸರನ್ನೇ ಅದನ್ನು ಮೆನ್ಷನ್ ಮಾಡಿ ಅದನ್ನು ರೀಪ್ರಿಂಟ್ ಮಾಡಿಕೊಡ್ಬೇಕು ಹಾಗೆ ಅಂತೇಳಿ ಅದನ್ನು ವಿತಿನ್ 2 ವೀಕ್ ಒಳಗಡೆ ನವೆಂಬರ್ 20 ವಿತಿನ್ 2 ವೀಕ್ಸ್ ಒಳಗೆ ಮಾಡಿಕೊಡ್ಬೇಕು ಹಾಗೆ ಅಂಥೇಳಿ ಒಂದು ಡಿಸಿಷನ್ ಕೊಟ್ಟು ಕೊನೆಗೆ ಸ್ಟೇಟ್ ಗೌರ್ಮೆಂಟು ಸಂಬಂಧಪಟ್ಟಿರ್ತಕ್ಕಂತಹ ಅಧಿಕಾರಿಗಳು ನಮ್ಮ ಶಾಲೆಗೆ ನಿರಂತರವಾಗಿ 2024, 25, 26 ರೆಕಗ್ನಿಷನ್ ರಿನ್ಯೂವಲ್ ಮಾಡಿಕೊಡ್ಬೇಕು. ಮತ್ತೆ 26, 27 ಕೂಡ ಶಾಸನಬದ್ಧವಾಗಿ ಇದು ರೆಕಗ್ನಿಷನನ್ನು ರಿನ್ಯೂವಲ್ ಮಾಡಿಕೊಡ್ಬೇಕು ಹಾಗೆ ಅಂತೇಳಿ ಡೈರೆಕ್ಷನನ್ನು ಕೊಡಿ. ಸೊ ಆ ಹಿನ್ನೆಲೆಯಲ್ಲಿ ಕೊನೆಗೆ ಕಮಿಷನರ್ ಆಫ್ ಪಬ್ಲಿಕ್ ಇನ್ಸ್ಟ್ರಕ್ಷನ್ನು ಅದು DDPIಗೆ ಆರ್ಡ್ರ್ ಮಾಡಿ ರಿನ್ಯೂವಲನ್ನು ಮಾಡಿಕೊಡ್ಬೇಕು ಅಂತೇಳಿ ತಕ್ಷಣ ರಿನ್ಯೂವಲ್ ಮಾಡಿಕೊಟ್ಟು ರಿನ್ಯೂವಲ್ ಬೇಸಿಸ್ ಮೇಲೆ ಎಕ್ಸಾಮಿನೇಷನ್ ಬೋರ್ಡು ವಿತಿನ್ ಎ ಶಾರ್ಟ್ ಪೀರಿಯಡ್ ಒಳಗಡೆ ಎಲ್ಲ ಮಕ್ಕಳ ಮಾರ್ಕ್ಸ್ ಕಾರ್ಡನ್ನು ತಿದ್ದುಪಡಿ ಮಾಡಿ ಶ್ರೀರಾಮಕೃಷ್ಣ ನಮ್ಮ ಶಾಲೆಯ ಕೋಡ್ KK 0256 ಅಂತಕ್ಕಂಥ ಕೋಡನ್ನು ಹಾಕಿ ಶ್ರೀರಾಮಕೃಷ್ಣ ಇಂಗ್ಲೀಷ್ ಮೀಡಿಯಂ ಒಂದು ಐತಿಹಾಸಿಕವಾಗಿರ್ತಕ್ಕಂಥ ಒಂದು ಕಾರ್ಯವನ್ನು ಮಾಡಿಕೊಟ್ಟಿದೆ. ಇದು ಕರ್ನಾಟಕ ಇತಿಹಾಸದಲ್ಲಿ ಬೋರ್ಡ್ನವರು ಹೇಳ್ತಕ್ಕಂಥ ಹಾಗೂ ಕಮಿಷನ್ ಆಫೀಸರ್ ಹೇಳ್ತಾರೆ, ಕರ್ನಾಟಕ ಇತಿಹಾಸದಲ್ಲಿ ಇಂಥ ಒಂದು ಕಾರ್ಯ ಯಾವ ಸ್ಕೂಲಾಗಲಿ ಯಾರೋ ಮ್ಯಾನೇಜ್ಮೆಂಟ್ ಆಗಲಿ ಮಾಡಲಿಕ್ಕಾಗಿಲ್ಲ ಅಂಥ ಕೆಲಸವನ್ನು ರಾಮಕೃಷ್ಣ ಶಾಲೆ ಮಾಡಿದೆ ಹಾಗೆ ಅಂತ. ಸೊ ಇದು ಮಾಡಿಕೊಡ್ತೀವಿ. ಇದಕ್ಕೆ ಎಲ್ಲ ಪೋಷಕರು ಪಾಪ ಸಹಕಾರ ಕೊಡ್ತಾರೆ. ಅದೆಲ್ಲಕ್ಕಿಂತ ಹೆಚ್ಚಾಗಿ ಶಾಸಕಾಂಗ ನಮ್ಮ ಮಾನ್ಯ ನಮ್ಮ ಎಜುಕೇಷನ್ ಮಿನಿಸ್ಟರ್ ಮಧು ಬಂಗಾರಪ್ಪನವರು ಒಂದು ಸ್ವಂತ ಕೇಸ್ ಅನ್ನೋ ರೀತಿಯಲ್ಲಿ
ಇದನ್ನು ಮಾಡಿಕೊಟ್ಟಿರ್ತಕ್ಕಂಥ ಕೆಲಸ ಮಾಡಿ ಪಾಪ 3-4 ಸರಿ ಕಮಿಷನ್ರಿಗೆ ಹೇಳಿ, ಪ್ರಿನ್ಸಿಪಲ್ ಸೆಕ್ರೆಟರಿ ಅವ್ರಿಗೆ ಹೇಳಿ, ಹಾಗೆ ಇದು ಬೋರ್ಡಿಗೆಲ್ಲ ಸೂಚನೆ ಕೊಟ್ಟು ಪುನಃ ಅವರು ಪರ್ಸನಲ್ ಸೆಕ್ರೆಟರಿಗಳನ್ನು ಫಾಲೋಅಪ್ ಮಾಡೋಕ್ಕೆ ಬಿಟ್ಟು ಬಹಳ ಅವ್ರ ಮನೆ ಒಳಗಡೆ ಕರ್ಕೊಂಡೋಗಿ ಈ ಒಂದು ಕಾರ್ಯವನ್ನು ಆಗಬೇಕು ಹಾಗೆ ಅಂತ ಮಾಡಿಕೊಟ್ರು. ತಮ್ಮ ಕ್ಷೇತ್ರದಲ್ಲಿರ್ತಕ್ಕಂಥದ್ದು ಒಳ್ಳೆ ರಿಸಲ್ಟ್ ಕೊಡ್ತಕ್ಕಂಥ ಶಾಲೆ ಹಾಗೂ ಅವರ ಎಲ್ಲ ಸಂಬಂಧಪಟ್ಟಿದ್ದಂಗೆ ಎಲ್ಲರೂ ಕೂಡ ಈ ಶಾಲೆ ಬಗ್ಗೆ ಒಲವು ತೋರಿಸ್ತಾರೆ ಹಾಗೆ ಅಂಥೇಳಿ ಈ ಒಂದು ಕಾರ್ಯವನ್ನು ಮಾಡ್ಕೊಳ್ಳೋ ಮುಖ್ಯ ಕಾರಣ ನಮ್ಮ ಸನ್ಮಾನ್ಯ ಶಿಕ್ಷಣ ಸಚಿವರಾಗಿರ್ತಕ್ಕಂಥ ಮಾನ್ಯ ಮಧು ಬಂಗಾರಪ್ಪ, ಹಾಗೆ ನಮ್ಮ ನಲ್ಮೆಯ ಶಾಸಕರಾಗಿದ್ದ ಶ್ರೀಯುತ ಗೋಪಾಲಕೃಷ್ಣ ಬೇಳೂರು ಕೂಡ ಅಷ್ಟೇ ಭಾಳ ವಿಶೇಷವಾಗಿ ನಮ್ಮ ರಾಮಕೃಷ್ಣ ಶಾಲೆ ಎಲ್ಲ ಯಾರು ಕೂಡ ತೊಂದರೆ ಕೊಡಬಾರ್ದು ಶಾಲೆಗೆ ಹಾಗೆ ಅಂಥೇಳಿ ನೇರವಾಗಿ DDPIಗೆ ಮತ್ತು ಕಮಿಷನರಿಗೆ ಹಾಗೆ ಬೋರ್ಡ್ನವರಿಗೆಲ್ಲ ಫೋನ್ ಮಾಡಿ, ಆಮೇಲೆ ಅಲ್ಲಿ ಬೆಳಗಾಂನಲ್ಲಿ ಪ್ರಿನ್ಸಿಪಲ್ ಸೆಕ್ರೆಟರಿಗಳ ಎದುರುಗಡೆಗೆ ನೋಡಿ ರಾಮಕೃಷ್ಣ ಶಾಲೆಗೆ ತೊಂದರೆ ಮಾಡಿಕೊಡಿ ಹಾಗೆ ಅಂತೇಳಿ ಪಾಪ ಒಳ್ಳೆಯ ರೀತಿಯಲ್ಲಿ ಸ್ಪಂದಿಸಿ ಕಾರ್ಯ ಮಾಡಿಕೊಡಿ. ಹಾಗೆ ಆರ್ಗ ಜ್ಞಾನೇಂದ್ರರು ಕೂಡ ಎಲ್ಲರಿಗೂ ಕೂಡ ಬೋರ್ಡ್ನವರಿಗೆ ಮತ್ತು ಕಮಿಷನ್ಗೆ ಅವರು ಕೂಡ ಫೋನ್ ಮಾಡಿ ಸಹಕಾರವನ್ನು ಕೊಡಿದರು. ಇದೆಲ್ಲದ ಹಾಗೆ MLC ಭೋಜೇಗೌಡರು ಕೂಡ ಕರ್ಕೊಂಡೋಗಿ ಕಾನ್ಫರೆನ್ಸ್ ಕಾಲ್ ಹಾಕಿ ಎಲ್ಲರಿಗೂ ಕೂಡ ರಾಮಕೃಷ್ಣ ತೊಂದರೆ ಕೊಡಬೇಡಿ, ಬೇಗ ಅದಕ್ಕೆ ಸಮಸ್ಯೆನ ಬಗೆಹರಿಸ್ಕೊಡಿ ಅಂತ ಕೇಳಿ. ಇದೆಲ್ಲದರ ಹಿನ್ನೆಲೆ ಫಸ್ಟು ಬೇಸ್ಮೆಂಟ್ ಅಂದರೆ ಕಲ್ಗೋಡು ಮಾಜಿ ಜಿಲ್ಲಾ ಪಂಚಾಯತ್ ಅಧ್ಯಕ್ಷ ಶ್ರೀಯುತ ಕಲ್ಗೋಡು ರತ್ನಾಕರ್ ಅವರು ಪಕ್ಷಾತೀತವಾಗಿ ಕಡಿಮೆ ಒಂದು 20-25 ಸರಿ ಬೆಂಗಳೂರಿಗೆ ಬಂದು ವಿಧಾನಸಭೆ ಕರ್ಕೊಂಡು ಹೋಗಿ, ಅಲ್ಲಿಂದ ಬೆಳಗಾವಿಗೂ ಕೂಡ ಕರ್ಕೊಂಡು ಹೋಗಿ, ಹಾಗೆ ಮಿನಿಸ್ಟ್ರ್ ಮನೆಗೆ ಹೋಗಿ ಮನೆ ಒಳಗಡೆ ಕೂತ್ಕೊಂಡು ಮಾತುಕತೆ ಆಡಿ ಮತ್ತೆ ಬೋರ್ಡಿಗೆ ಬಂದು, ಕೋರ್ಟಿಗೆ ಬಂದು, ಲಾಯರ್ ಹತ್ರ ಬಂದು, ಪ್ರತಿಯೊಂದು ಕಡೆನೂ ಕೂಡ ಮೇಜರಾಗಿ ನಮ್ಮ ಊರಿನ ಶಾಲೆ ಒಳ್ಳೆ ರಿಸಲ್ಟ್ ಕೊಡ್ತಕ್ಕಂಥ ಶಾಲೆ, ಒಳ್ಳೆ ಸಂಸ್ಕೃತಿಯನ್ನು ಬೆಳೆಸ್ತಕ್ಕಂಥ ಶಾಲೆ ಅಂತಕ್ಕಂಥ ವಿಶೇಷ ಗಮನ ಇಟ್ಕೊಂಡು ಕಲ್ಗೋಡು ರತ್ನಾಕರ್ ಅವರು ತುಂಬ ಚೆನ್ನಾಗಿ ಕೆಲಸ ಮಾಡಿಕೊಟ್ಟು ಅದನ್ನು ಯಾವತ್ತೂ ಕೂಡ ಸಂಸ್ಥೆ ಮರೆಯುವಂಥ ಸ್ಟೇಜಲ್ಲಿ. ಹಾಗೆ ಎಲ್ಲರ ಸಹಕಾರದ ಮೇರೆಗೆ ಶಾಸಕಾಂಗ ಆಗಿರಲಿ, ನ್ಯಾಯಾಂಗ ಆಗಿರಲಿ, ಕಾರ್ಯಾಂಗ ಇವೆಲ್ಲವೂ ಕೂಡ ಒಟ್ಟಾರೆಯಾಗಿ ಒಳ್ಳೆ ರೀತಿಯಲ್ಲಿ ಸ್ಪಂದಿಸಿ ಸಹಕರಿಸಿ ಈ ಒಂದು ಮಾಸ್ ಕಾರ್ಡ್ ತಿದ್ದುಪಡಿ ಕಾರ್ಯವನ್ನು ಮಾಡಿಕೊಟ್ಟಿದೆ. ಹಾಗಾಗಿ ಇದರಿಂದ ಎಲ್ಲ ಪೋಷಕರ ಆತಂಕ ಸಂಪೂರ್ಣವಾಗಿ ನಿವಾರಣೆ ಆಗಿದೆ, ಮಕ್ಕಳ ಆತಂಕ ನಿವಾರಣೆ ಆಗಿದೆ. ಮಾಸ್ ಕಾರ್ಡು ಸರಿಯಾಗಿ ನೀಟಾಗಿ ಒಂದು ಚೂರು ತಪ್ಪಿಲ್ದಂಗೆ ವ್ಯವಸ್ಥೆ ಮಾಡಿಕೊಟ್ಟಿದ್ದಾರೆ. ಈ ಮಾಸ್ ಕಾರ್ಡ್ಸ್ ಎಲ್ಲರೂ ಕೂಡ ಇವತ್ತು ಎಲ್ಲ ತಲುಪಿಸಕ್ಕಂಥ ಒಂದು ಕೆಲಸ ಮಾಡೀವಿ. ಎಲ್ಲ ಪೇರೆಂಟ್ಸ್ ಕೂಡ ಭಾಳ ಸಂತೋಷ ಪಟ್ಕೊಂಡು ಭಾಳ ಅಭಿಮಾನವನ್ನು ವ್ಯಕ್ತಪಡಿಸಿದ್ದಾರೆ. ಸೊ ಎಲ್ಲ ಪೋಷಕರಿಗೆ ಮತ್ತು ಸಹಕರಿಸಿರ್ತಕ್ಕಂಥ ಕಾರ್ಯಾಂಗ ಆಗಿರ್ಬೋದು, ನ್ಯಾಯ ಶಾಸಕಾಂಗ ಆಗಿರ್ಬೋದು ಮತ್ತು ನ್ಯಾಯಾಂಗ ಎಲ್ಲದಕ್ಕೂ ಕೂಡ ಧನ್ಯವಾದಗಳನ್ನ ಹೇಳ್ತಾ ಹಾಗೆ ಭಾಳ ಅಭಿಮಾನಿ ಪೋಷಕ ಬಂಧುಗಳು ತುಂಬ ಚೆನ್ನಾಗಿ ಸ್ಪಂದಿಸಿ ತಾಳ್ಮೆಯಿಂದ ಸಹಕಾರ ಕೊಟ್ಟಿದ್ದಾರೆ. ಎಲ್ಲರ ಸಹಕಾರವನ್ನು ಸ್ಮರಿಸ್ತಾ ಅವರಿಗೆ ಅಭಿನಂದನೆ ಸಲ್ಲಿಸ್ತಾ ಇದೇ ಥರ ಸಹಕಾರ ಯಾವತ್ತೂ ಇರಲಿ ಅಂತ ಹೇಳ್ತಾ ಸಂಸ್ಥೆ ಮುಂದುವರ್ಕೊಂಡು ಹೋಗುತ್ತೆ. ಯಾವುದೇ ಆ ಥರ ಆತಂಕ ಇಲ್ಲ. CBSE ಶಿಕ್ಷಣ ಕೊಡುತ್ತೆ, ಸ್ಟೇಟ್ ಶಿಕ್ಷಣ ಕೊಡುತ್ತೆ ಅಂತ ಹೇಳ್ತಾ ಎಲ್ಲರ ಸಹಕಾರ ಮತ್ತೊಮ್ಮೆ ಶಾಲೆ ಮೇಲೆ ಇರಲಿ ಅಂತೇಳಿ ಭಗವಂತ ಮಾತೆ ದುರ್ಗಾಶಕ್ತಿ ದೊಡ್ಡ ಶಕ್ತಿ, ಆ ಶಕ್ತಿ ತುಂಬ ಚೆನ್ನಾಗಿ ಕೆಲಸ ಮಾಡಿದೆ. ರಾಮಕೃಷ್ಣ ಪರಮಹಂಸ ಮಾತೇಶ್ವರ ಸ್ವಾಮಿ ವಿವೇಕಾನಂದರು ಭಾಳ ತುಂಬ ಪರೀಕ್ಷೆ ಮಾಡಿ ಅನುಗ್ರಹವನ್ನು ಮಾಡ್ತಾರೆ ಅನ್ನೋದಕ್ಕೆ ಒಂದು ಸಾಕ್ಷಿ ಅಂತ ಹೇಳ್ತಾ ಎಲ್ಲ ಸಹಕಾರಕ್ಕೆ ಮತ್ತೊಮ್ಮೆ ಧನ್ಯವಾದ ಹೇಳ್ತಾ ಮಾಧ್ಯಮದವರು ಕೂಡ ತುಂಬ ಚೆನ್ನಾಗಿ ಸ್ಪಂದಿಸಿದ್ದಾರೆ. ಶಾಲೆಗೆ ಎಲ್ಲೂ ಕೂಡ ತೊಂದರೆ ಆಗಬಾರ್ದು, ಊರಿನ ಶಾಲೆ ಚೆನ್ನಾಗಿ ಬೆಳಿಬೇಕು ಹಾಗೆ ಅಂತೇಳಿ ಎಲ್ಲರೂ ಕೂಡ ಸಹಕಾರ ಕೊಟ್ಟಿದೆ. ಎಲ್ಲರಿಗೂ ಕೂಡ ಮಗದೊಮ್ಮೆ ಎಲ್ಲ ನಮ್ಮ ಪೋಷಕರಿಗೆ, ಮಕ್ಕಳಿಗೆ ಭಗವಂತ ಆಯುರಾರೋಗ್ಯ, ಐಶ್ವರ್ಯ ಮತ್ತು ಒಳ್ಳೆಯ ವಿದ್ಯಾಸಂಪತ್ತನ್ನು ದಯಪಾಲಿಸ್ತೆ ಅಂತ ಪ್ರಾರ್ಥನೆ ಮಾಡಿ ನಾನು ಮುಗಿಸ್ತೀನಿ. ನಮಸ್ತೆ. ಜಯ ರಾಮಕೃಷ್ಣ. ವಿಶ್ವಚೇತನ ನ್ಯೂಸ್ ಮೂಲಕ ಸ್ಥಳೀಯ, ಸತ್ಯನಿಷ್ಠ ಮತ್ತು ನೈಜ ಸುದ್ದಿಗಳನ್ನು ಸ್ಥಳೀಯ ಮಟ್ಟದಿಂದ ಶಿವಮೊಗ್ಗ ಜಿಲ್ಲೆಯವರೆಗೆ ನಿರಂತರವಾಗಿ ನಿಮ್ಮ ಬಳಿಗೆ ತಲುಪಿಸುತ್ತಿದ್ದೇವೆ. ಜನರ ಧ್ವನಿ, ಜನರ ಬದುಕಿನ ಕಥೆಗಳು ಮತ್ತು ಸಮಾಜದ ನಿಜವಾದ ಚಿತ್ರಣವೇ ನಮ್ಮ ಬದ್ಧತೆ. ವಿಶ್ವಚೇತನ, ನೈಜ ಸುದ್ದಿಯ ಕಣಜ. ಸಂಪರ್ಕಿಸಿ